ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA 4ನೇ ಸೆಮಿಸ್ಟರ್ನ ಅಧ್ಯಾಯವಾದಂತಹ ಕಂತು ಪುರಾಣ ಈ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯವನ್ನು ಬರೆದವರು MS ನರಸಿಂಹಮೂರ್ತಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ತಿಳಿದಿದೆ, ಈಗ ನಾವು ಪ್ರಸ್ತುತವಾಗಿ EMIಗಳ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ಕಂತು ನಥಿಂಗ್ ಬಟ್ EMI. ಅದರಿಂದಾಗಿ ಪ್ರಸ್ತುತ ಪಾಠದಲ್ಲಿ ಈ EMIಗಳ ಪುರಾಣ ಹೇಗಿರುತ್ತೆ ಅನ್ನೋವಂಥದ್ದನ್ನು ಕಂತು ಪುರಾಣ ಅನ್ನೋಂತಹ ಪಾಠದಲ್ಲಿ ತಿಳಿಸಿದ್ದಾರೆ ಅಂತ ಹೇಳಬಹುದು. ಕಂತು ಅನ್ನುವಂತಹ ಪದನೇ ಹಾಗೆ, ಅದರಲ್ಲಿ ಏನೋ ಒಂದು ಆಕರ್ಷಣೆ ಇದೆ. ಅದು ಎಲ್ಲ ಜನರಿಗೆ ಇಷ್ಟ ಆಗುವಂತಹ ಪದ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದಲ್ಲ ಒಂದು ಕಂತಲ್ಲಿ ಸಿಕ್ಕಾಕ್ಕೊಂಡೇ ಇರ್ತಾನೆ. ಕಂತಿನ ಮೇಲೆ ಏನನ್ನಾದರೂ ಕಟ್ಟಿರ್ತಾನೆ, ತಗೊಳ್ತಿರ್ತಾನೆ ಆಗಿರುತ್ತೆ. ಆದ್ದರಿಂದ 10 ಜನ ಸೇರಿರೋ ಕಡೆ ಸುಮ್ಮನೆ ಒಂದು ಸಾರಿ ಕಂತಲ್ಲಿ ಕೊಡ್ತಾರಂತೆ ಅಂತ ಗೊಣಗ್ಬಿಟ್ಟು ನೋಡಿ, ಎಷ್ಟು ಜನ ಕಿವಿಗಳು ನೆಟ್ಟಗೆ ಮಾಡಿಕೊಂಡು ನಿಮ್ಮ ಕಡೆ ತಿರುಗಿ ನೋಡಿ, ಹೌದಾ, ಎಲ್ಲಿ ಕಂತನ್ನು ಕೊಡ್ತಾ ಇದ್ದಾರೆ, ಏನನ್ನ ಕಂತಲ್ಲಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಕುತೂಹಲದಿಂದ ಪ್ರಶ್ನೆಗಳನ್ನ ಹಾಕ್ತಾರೆ. ಹಾಗಾಗಿ ಕಂತಿನ ಬಗ್ಗೆ ಕೇಳಿ ತಿಳ್ಕೊಳ್ಳೋದಕ್ಕೆ ಅವರು ತುಂಬ ಆಸಕ್ತಿಯುತರಾಗಿ ಕಾಯ್ಕೊಂಡು ನಿಂತ್ಕೋತಾರೆ ಅನ್ನೋವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಯಾವುದೇ ಎಷ್ಟೇ ಮುಖ್ಯವಾದಂತಹ ಗಹನವಾದಂತಹ ವಿಚಾರವನ್ನು ನಾವು ಚರ್ಚೆ ಮಾಡ್ತಿದ್ರು ಕೂಡ ಮಧ್ಯದಲ್ಲಿ ಯಾರಾದರೂ ಕಂತು ಅನ್ನುವಂತಹ ಪದನ ಹೇಳಿಬಿಟ್ರೆ ನಮ್ಮ ಕಿವಿಗಳು ಕೂಡಲೇ ನೆಟ್ಟಗಾಗುತ್ತೆ. ನಾವು ಮಾಡ್ತಿದ್ದಂತಹ ಚರ್ಚೆನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಏನು ಇದು ಕಂತಿನ ಪುರಾಣ ಅಂತ ಹೇಳಿ ಪ್ರಶ್ನೆಗಳು, ಕತೆಗಳು ಆರಂಭ ಆಗುತ್ತೆ. ಸಾಲ ಅನ್ನುವಂತಹ ಪದ ಭಯ ಹುಟ್ಟಿಸಿ ಮುಜುಗರ ತಗೊಂಡು ಬಂದರೆ, ಕಂತು ಅನ್ನುವಂತಹ ಪದ ನಮಗೆ ಕಾವ್ಯಮಯವಾಗಿ ಕೇಳಿಸುತ್ತೆ, ಕಿವಿಗೆ ಇಂಪಾಗಿರುತ್ತೆ ಮತ್ತು ಮನಸ್ಸಿಗೆ ತಂಪನ್ನು ಉಂಟು ಮಾಡುತ್ತೆ. ಯಾಕಂದರೆ ಕಂತು ಅನ್ನುವಂತಹ ಪದ ಒಂದು ಚಿಕ್ಕ ಆದಾಯ ಪಡ್ಕೊಳ್ಳುವಂತಹ ಕುಟುಂಬದಿಂದ ಹಿಡಿದು ದೊಡ್ಡ ಆದಾಯ ಪಡೆಯುವಂತಹ ಕುಟುಂಬದವರೆಗೆ ಎಲ್ಲವನ್ನೂ ಬೇಕಾದದ್ದನ್ನೆಲ್ಲವನ್ನೂ ಕೊಂಡುಕೊಳ್ಳಿಕ್ಕೆ ನಮಗೆ ಹಣದ ದಾರಿಯನ್ನು ಮಾಡಿಕೊಡುತ್ತೆ. ಅದರಿಂದಾಗಿ ಇಂಪಾಸಿಬಲ್ನ ಪಾಸಿಬಲ್ ಆಗಿ ಮಾಡಿಕೊಡುವಂತಹ ಒಂದು ಪದ ಅಂದರೆ ಕಂತು ಅಂತ ಹೇಳಬಹುದು. ಇನ್ನು ಇಲ್ಲಿ ಲೇಖಕರು ಹೇಳ್ತಾರೆ, ಕನ್ನಡದ ಕಂತು ಇಂಗ್ಲೀಷಿನ ಮಂತು ಪರಸ್ಪರ ಪೂರಕವಾದಂತಹ ಪದಗಳು, ಅಂದರೆ ಒಂದು ರೀತಿ ರೈಮಿಂಗ್ ವರ್ಡ್ ಅನ್ನೋವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಒಂದಿಲ್ಲದೆ ಇನ್ನೊಂದಿಲ್ಲ, ಅಂದರೆ ಕಂತಿಲ್ಲದೆ ಮಂತಿಲ್ಲ, ಮಂತಿಲ್ಲದೆ ಕಂತಿಲ್ಲ ಅನ್ನೋವಂತಹ ರೀತಿ. ಯಾಕೆ ಅಂದರೆ ಮಂತ್ ಅಂದರೆ ತಿಂಗಳು ಮುಗಿದ ಕೂಡಲೇ ಸಂಬಳದ ಕಂತು ಕೈಗೆ ಬಂದ್ಬಿಡುತ್ತೆ. ಸೊ ನಾವು ಕಂತು ಕಟ್ಟಬೇಕಾದಂತಹ ದಿನ ಬರೋದು ಮಂತ್ ಅನ್ನೋವಂಥದ್ದು ಮುಗಿದ ಮೇಲೇ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಕಂತುಗಳಲ್ಲೂ ಕೂಡ ಹಲವಾರು ಬಗೆಗಳಿದ್ದಾವೆ ಅನ್ನೋವಂಥದ್ದನ್ನ ತಿಳಿಸ್ತಾ ಹೇಳ್ತಾರೆ. ಸಣ್ಣ ಕಂತು, ದೊಡ್ಡ ಕಂತು, ಮೀಡಿಯಂ ಕಂತು ಅನ್ನೋವಂತಹ ಪದಗಳು ಇದ್ದಾವೆ. ಇದೆಲ್ಲವೂ ಕೂಡ ನಮ್ಮ ಸ್ಯಾಲರಿಯ ಮೇಲೆ ಡಿಪೆಂಡ್ ಆಗಿರೋದಂತೂ ಖಚಿತ ಅನ್ನೋವಂಥದ್ದನ್ನು ನಾವಿಲ್ಲಿ ನೆನಪಲ್ಲಿಟ್ಕೋಬೇಕು ಅಂತ ಕೂಡ ಲೇಖಕರು ಹೇಳ್ತಾರೆ. ಕೆಲವು ಕಂತುಗಳು ವಿಪರೀತ ದೊಡ್ಡದಾಗಿದ್ದು, ಅಂತಿಂಥ ಕಂತು ನಾನಲ್ಲ, ನನ್ನಂಥ ಕಂತು ಬೇರೆ ಯಾರೂ ಇಲ್ಲ ಅಂತ ಹೇಳಿ ಇಡೀ ತಿಂಗಳ ಸಂಬಳವನ್ನೇ ಒಂದೇ ಸಮ ಕಿತ್ತು ತೆಗೆದುಕೊಂಡ್ಬಿಡುತ್ತೆ. ಅವು ಅಪಾಯಕರವಾದಂತಹ ಕಂತುಗಳು ಅಂತ ಇಲ್ಲಿ ಲೇಖಕರು ವರ್ಗೀಕರಿಸ್ತಾರೆ. ಇನ್ನು ಕಂತುಗಳನ್ನು ತೀರಿಸೋದಕ್ಕೆ ಸಂಬಳದ ದಿನವೇ ಸಾಲ ಮಾಡಬೇಕಾದ ಪರಿಸ್ಥಿತಿನೂ ಕೂಡ ಬಂದುಬಿಡುತ್ತೆ ಒಮ್ಮೊಮ್ಮೆ. ಯಾವಾಗ ನಮಗೆ ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಗೊತ್ತಾಗೋದಿಲ್ಲ, ಆವಾಗ ಇಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಹೊಸ ಸಾಲಕ್ಕೆ ಕಂತುಗಳು ತೀರಿಸುವಾಗ ಕೊರಳಲ್ಲಿರುವಂತಹ ತಂತು ಕಿತ್ತು ಹೋದಂತಹ ಅನುಭವ ಆಗುತ್ತೆ ಅಂತ ಲೇಖಕರು ಇಲ್ಲಿ ಹೇಳ್ತಾರೆ. ಅಂದರೆ ಒಂದು ಗಾದೆ ಮಾತಿದೆ, ಸಾಲ ತೆಗೆದುಕೊಳ್ಳುವಾಗ ಹಾಲಿನ ಪಾಯಸವನ್ನು ಕುಡಿದ ಹಾಗಿರುತ್ತೆ. ಅದೇ ಸಾಲವನ್ನು ಕೊಟ್ಟಂತಹ ಸಾಲಿಗ ಸಾಲವನ್ನು ವಸೂಲಿ ಮಾಡೋಕ್ಕೆ ಮನೆ ಮುಂದೆ ಬಂದರೆ ಕರುಳು ಕಿವಿಚಿದ ಹಾಗಿರುತ್ತೆ ಅನ್ನುವಂತಹದ್ದು ಒಂದಿದೆ. ಅಂತಹ ಗಾದೆ ಮಾತನ್ನು ಇಲ್ಲಿಗೆ ನಾವು ಅಳವಡಿಸ್ಕೋಬೋದು ಅನ್ನೋಂಥದ್ದು ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಈ ಕಂತು ಅಂದರೆ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ಅಂದರೆ EMI ಅನ್ನೋದು ಎಲ್ಲರಿಗೂ ಇಷ್ಟನೇ. ನೆಗಡಿ ಬಂತು ಅಂತ ಹೇಳಿಬಿಟ್ಟು ಮೂಗಿನ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ ಹೇಗೋ ಹಾಗೆ ನಮ್ಮ ಆದಾಯಕ್ಕೆ ಮೀರಿದಂತಹ ಕಂತನ್ನು ನಾವು ಮಾಡಿಕೊಂಡು ಅಯ್ಯೋ ಕಂತು ಕಟ್ಟಬೇಕಲ್ಲ ಅಂತ ಹೇಳಿ ಕಂತನ್ನು ಬೈದರೆ ಉಪಯೋಗವಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇನ್ನು ಆಫೀಸ್ಗಳಲ್ಲಿ ಕೆಲಸ ಮಾಡುವಂತಹ ಜನ ಅಂತೂ ಈ EMIಗಳ ಜಾಲಕ್ಕೆ ಸಿಕ್ಕಿ ಹಾಕ್ಕೊಂಡಿರೋದು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಲೇಖಕರು ಒಂದು ಎಕ್ಸಾಂಪಲ್ನ ಕೊಡ್ತಾರೆ. ಕಂತಿನ ಕಾಂತಪ್ಪ ಆಫೀಸಿಗೆ ಬಂದು ಹೊಸ ಸೀರೆ ಪ್ಯಾಂಟುಗಳನ್ನ ತೋರಿಸ್ತಾನೆ. ಕಾಂತಪ್ಪ ಡವಾಲಿ ಬಿಚ್ಚಿ ಹೊಸ ಬಟ್ಟೆಗಳನ್ನು ಹರಿವಿದ್ರೆ ಸಾಕು, ಸುತ್ತಲಿನ ಎಲ್ಲ ಮಂದಿ ಅವನ ಮೇಲೇ ಮುಗಿಬಿದ್ದು ಪ್ರತಿಯೊಂದು ಐಟಮನ್ನು ತುಂಬ ಶ್ರದ್ಧೆ ಕುತೂಹಲಗಳಿಂದ ನೋಡ್ತಾರೆ. ಅಂದರೆ ಇಲ್ಲಿ ಡವಾಲಿ ಅಂದರೆ ತನ್ನ ಅಂಗಡಿ ಗಂಟನ್ನು ತೆಗೆದು ಇಡ್ತಾನೆ ಅಂತ ಅರ್ಥ. ಹಾಗೆ ಕೆಲಸದ ವೇಳೆಯಲ್ಲಿ ಕಂತಿನ ವ್ಯಾಪಾರ ಮಾಡೋದಂದರೆ ಏನೋ ಒಂದು ಹಿತ ಮತ್ತು ಆರಾಮ.
ಅಂತ ಹೇಳ್ತಾರೆ. ಯಾಕೆಂದರೆ ಯಾವ ಮೂತಿಗೆ ಯಾವ ಬಟ್ಟೆ ಒಪ್ಪುತ್ತೆ ಅನ್ನೋವಂಥದ್ದನ್ನು ಕಾಂತಪ್ಪ ಒಬ್ಬನೇ ಹೇಳೋದಕ್ಕೆ ಸಾಧ್ಯ ಆಗೋದು ಅಂತ ತಿಳಿಸ್ತಾರೆ. ತಾನು ತಂದಿರುವಂತಹ ಪ್ರತಿಯೊಂದು ಬಟ್ಟೆಯನ್ನು ಆ ಕಾಂತಪ್ಪ ಹೊಗಳ್ತಾನೇ ಇರ್ತಾನೆ. ಅನುಕೂಲಕ್ಕೆ ತಕ್ಕಂತೆ ಕಂತುಗಳನ್ನ 5ರಿಂದ 10ರವರೆಗೆ ವಿಸ್ತರಿಸಿ ಕೊಡ್ತಾನೆ. ಅರ್ಧ ಗಂಟೆಯಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಆರಾಮಾಗಿ ಹೊರಟು ಹೋಗ್ತಾನೆ. ಬುಕ್ಕಲ್ಲಿ ಸೈನೋ ಅಥವಾ ಚೆಕ್ಕಲ್ಲಿ ಸೈನೋ ಪಡೆದು ಕಾಂತಪ್ಪ ಮುಂದಿನ ಆಫೀಸಿಗೆ ಹೋಗ್ತಾನೆ. ಹೀಗೆ ಹೊಸ ಕಂತು ನೀಡೋನು ಅವನೇ, ಹಳೆ ಕಂತನ್ನು ವಸೂಲಿ ಮಾಡೋನು ಅವನೇ. ಹಾಗಾಗಿ ಈ ಕಂತು ಪುರಾಣಕ್ಕೆ, ಕಂತಿನ ವ್ಯಾಪಾರಕ್ಕೆ ಸೃಷ್ಟಿಕರ್ತನೂ ಕಾಂತಪ್ಪನೇ, ಲಯಕರ್ತನೂ ಕಾಂತಪ್ಪನೇ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇನ್ನು ಕಾಂತಪ್ಪನಿಂದ ಕಂತುಗಳಲ್ಲಿ ಕೊಂಡುಕೊಂಡಂತಹ ಸೀರೆ ಕಂತುಗಳಲ್ಲೇ ಬಣ್ಣ ಹೋಗೋದು ಇದೆ ಅಂತ ಹೇಳ್ತಾರೆ. ಅಂದರೆ ಹಲವಾರು ಬಾರಿ ನಾವು EMIಯಲ್ಲಿ ವಸ್ತುಗಳನ್ನ ತಗೊಳ್ತೀವಿ. ಆ EMI ಮುಗಿಸೋದಕ್ಕೆ ಮುಂಚೆನೇ ಆ ವಸ್ತುಗಳು ಹಾಳಾಗಿ ಹೋಗ್ತವೆ. ಅದಕ್ಕೆ ಇದು ಒಂದು ಉದಾಹರಣೆ ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಇದರಿಂದಾಗಿ ಅನೇಕ ಬಾರಿ ಜಗಳ ಆದರೂ ಕಾಂತಪ್ಪನಿಗೇನು ಬೇಸರ ಆಗಲ್ಲ. ಯಾಕೆ ಅಂತಂದರೆ ಅವನಿಗೆ ಸಾಲ ವಾಪಸ್ ಬಂದರೆ ಸಾಕು. ಬಣ್ಣ ಕರಗಿದ್ರೆ ಏನಾಗಬೇಕು, ಅದರಿಂದ ಅವನಿಗೇನು ಬೇಜಾರಾಗುವಂಥ ಸಂಗತಿ ಇಲ್ಲ. ಹಾಗಾಗಿ ಕಾಂತಪ್ಪನಿಗೆ ಈ ಕಂತಲ್ಲಿ ವಸ್ತುಗಳನ್ನ ತೆಗೆದುಕೊಂಡಂತಹ ಜನರೊಂದಿಗೆ ಜಗಳ ಆಗೋದು ಕೂಡ ಸರ್ವೇ ಸಾಮಾನ್ಯವಾದಂತಹ ವಿಷಯ ಆಗಿತ್ತು ಅಂತ ಲೇಖಕರು ತಿಳಿಸ್ತಾರೆ. ಹೀಗಾಗಿ ಕಂತುಗಳ ಮೇಲೆ ಕೊಳ್ಳುವಾಗ ಇರುವಂತಹ ಸಂತೋಷ ಕಂತು ಮುಗಿಸುವಾಗ ಉಳಿದಿರೋದಿಲ್ಲ. ಯಾಕಂದರೆ ತಿಂಗಳು ಬಂತು ಅಂದರೆ ಏನಿದೆಯೋ ಇಲ್ವೋ ಗೊತ್ತಿಲ್ಲ, EMIಗಂತೂ ಹಣ ಹೊಂದಿಸಲೇಬೇಕಾಗತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಒದ್ದಾಡ್ತಾರೆ. ಹಾಗೆ ಸಾಲದ ಕೊನೆ ಕಂತು ತೀರಿಸೋ ಮೊದಲೇ ಇನ್ನೊಂದು ಹೊಸ ಕಂತನ್ನು ಕೂಡ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅನ್ನೋವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಈಗಂತೂ ಬಿಡಿ, ರೇಡಿಯೋ, ಟೆಲಿವಿಷನು, ರೆಫ್ರಿಜರೇಟರು ಎಲ್ಲದನ್ನು ಕೂಡ ಎಂತಹ ದುಬಾರಿ ಆಗಿದ್ದರೂ ಕೂಡ ಅವುಗಳನ್ನು ನಾವು ಸಾಮಾನ್ಯ ಕಂತುಗಳಲ್ಲಿ ಅಂದರೆ ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟಲ್ಲಿ EMIಗಳಲ್ಲಿ ಕೊಂಡುಕೊಳ್ಳೋದು ಅನ್ನೋದು ಮಧ್ಯಮ ವರ್ಗದವರಿಗೆ ಈಗಂತೂ ತುಂಬ ಅನುಕೂಲವಾದಂತಹ ಕೆಲಸ ಆಗಿಬಿಟ್ಟಿದೆ. ಮೊದಲ ಕಂತು ಕಟ್ಟಿದ ಕೂಡಲೇ ಬೇಕನ್ಸಿದಂತಹ ವಸ್ತು ನಮ್ಮದಾಗ್ಬಿಡುತ್ತೆ. ಆದರೆ ಕೆಲವೊಮ್ಮೆ ಟೆಲಿವಿಷನ್, ರೆಫ್ರಿಜರೇಟರ್ಗಳು ಈ ಕಂತುಗಳಲ್ಲೇ ಕೆಲಸ ಮಾಡೋದು ಕೂಡ ಉಂಟು ಅಂತ ಹೇಳ್ತಾರೆ. ಅಂದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನುವಂತಹ ಒಂದು ಗಾದೆ ಮಾತಿದೆ. ಆ ರೀತಿಯಾಗಿ ನಾವು ಎಷ್ಟು ಹಣ ಕೊಟ್ಟಿರ್ತೀವಿ ಆ ಹಣಕ್ಕೆ ತಕ್ಕಂತಹ ವಸ್ತುಗಳು ಬರೋದು ಸರ್ವೇ ಸಾಮಾನ್ಯ. ಹಾಗಾಗಿ ಅಂಗಡಿಯವನ ಬಳಿ ಕಂತುಗಳ ಬಿಸ್ನೆಸ್ ಬೇಡ ಅನಿಸಿದ್ರೆ ಆಫೀಸಲ್ಲೂ ಇದೇ ಸೌಲಭ್ಯ ಅಧಿಕೃತವಾಗಿ ನಾವು ಪಡ್ಕೋಬಹುದು. ಸ್ಕೂಟರು ಮತ್ತು ಕಾರುಗಳನ್ನು, ಸೈಟು ಮತ್ತು ಮನೆಗಳನ್ನು ಕಂತುಗಳ ಮೇಲೆ ಕೊಂಡುಕೊಂಡವರು ತುಂಬ ಜನ ಇದ್ದಾರೆ. ಹಾಗಾಗಿ ಆಫೀಸಲ್ಲಿ ಪಡೆದ ಸಾಲ ಆದರೆ ಕಂತು ಕಟ್ಟೋ ಕೆಲಸನೂ ಕೂಡ ಇರೋದಿಲ್ಲ. ಯಾಕಂದರೆ ಆ ಕಂತು ಡಿಡಕ್ಟ್ ಆಗೋದಕ್ಕೆ ಮುಂಚೆನೇ ಸಂಬಳ ಕೈಯಲ್ಲಿ ಇಡ್ತಾರೆ. ಕೈಯಿಂದ ಬೇರೆಯಾಗಿ ಹಣ ತೆಗೆದು ಕಟ್ಟುವಂಗಿರಲ್ಲ, ಅದು ಕೊಡೋ ಹೊತ್ತಿಗೆ ಡಿಡಕ್ಟ್ ಆಗಿ ಬಂದುಬಿಡುತ್ತೆ ಅನ್ನೋವಂಥದ್ದು ಸಮಾಧಾನವಾದಂತಹ ಅಂಶ ಅಂತ ಲೇಖಕರು ತಿಳಿಸ್ತಾರೆ. 500 ರೂಪಾಯಿ ಕೊಟ್ಟು TV, ಫ್ರಿಜ್ಜು ಏನು ಬೇಕೋ ಅದನ್ನು ಇವತ್ತೇ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಅನ್ನುವಂತಹ ಜಾಹೀರಾತುಗಳನ್ನು ನಾವು 4-6 ವರ್ಷಗಳಿಂದ ನೋಡ್ತಿದ್ದೀವಿ ಅಂತ ಲೇಖಕರು ಹೇಳ್ತಾರೆ. ಈಗಂತೂ ನಾವು ಇನ್ನೂ ನೋಡ್ಬೋದು, ನೋ ಕಾಸ್ಟ್ EMI ಅನ್ನೋದನ್ನು ಕೂಡ ನೋಡ್ಬೋದು. ನೀವು ₹0 ಅಥವಾ ₹1 ಪೇ ಮಾಡಿನೂ ಕೂಡ EMIನ ನಿಮ್ಮದಾಗಿಸ್ಕೋಬೋದು ಅನ್ನುವಂತಹ ವ್ಯವಸ್ಥೆಗಳು ಬಂದಿದೆ. ಅದನ್ನು ನಾವಿಲ್ಲಿ ಮರಿಬಾರ್ದು. ಅದರ ಜೊತೆಗೆ ಇದನ್ನು ಕೂಡ ನೆನಪಲ್ಲಿಟ್ಕೋಬೇಕು. ಇಷ್ಟು ಕಡಿಮೆ ಬೆಲೆಗೆ ದೊರೆಯುತ್ತಾ ಅಂತ ಹೇಳಿ ಆಶ್ಚರ್ಯಪಟ್ಟು ಜಾಹೀರಾತನ್ನು ಪೂರ್ಣವಾಗಿ ಓದಿದರೆ ಕಡೆಯಲ್ಲಿ ಚಿಕ್ಕ ಅಕ್ಷರಗಳಲ್ಲಿ ಕೊಟ್ಟಿರ್ತಾರೆ, ಉಳಿದ ಹಣ ಸುಲಭ ಕಂತುಗಳಲ್ಲಿ ಸಿಗುತ್ತೆ ಅಂತ. ಹೌದು ಅಲ್ವಾ? ಒಂದ್ಸಲ ನೀವು ಯೋಚನೆ ಮಾಡಿ, ನೋ ಕಾಸ್ಟ್ EMI ಹಂಗಾದ್ರೆ ದುಡ್ಡು ಕಟ್ಟಿ ಹೋದ್ರೂ ನಮಗೆ ಬೇಕಾಗಿರೋ ಮೊಬೈಲು, ಬೇಕಾಗಿರೋ TV, ಬೇಕಾಗಿರೋ ಸ್ಕೂಟ್ರು, ಬೈಕು ಸಿಕ್ಕುತ್ತೆ ಅಂದ ತಕ್ಷಣ ಖುಷಿಯಾಗ್ಬಿಡುತ್ತೆ. ಕೊನೆಗೆ ಅಲ್ಲಿ ಹೋಗಿ ಕೇಳಿದಾಗ ಗೊತ್ತಾಗತ್ತೆ ಎಷ್ಟು ತಿಂಗಳನ್ನು ಹಣ ಕಟ್ಟಿದರೆ ನಮಗೆ ಇವುಗಳು ನಮ್ಮದಾಗಿ ಸಿಕ್ಕುತ್ತೆ ಅನ್ನೋವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಂತಿನಿಂದಾಗಿ ಯಾವುದೇ ಕೈಗೆಟುಕದ ವಸ್ತುವನ್ನು ಕೂಡ ಅರ್ಧ ಗಂಟೆ ಒಳಗೆ ನಮ್ಮ ಮನೆಗೆ, ನಮ್ಮ ಕೈಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನು ಲೇಖಕರು ಇದರ ಉದಾಹರಣೆಯ ಮುಖಾಂತರ ತಿಳಿಸ್ಕೊಡ್ತಾರೆ. ಸ್ಟೀಲ್ ಪಾತ್ರೆಯಿಂದ ಹಿಡಿದು ಚಿನ್ನದ ಆಭರಣಗಳವರೆಗೆ ಕೂಡ ಇವತ್ತು ಕಂತುಗಳು ಎಲ್ಲ ಕಡೆಯಲ್ಲೂ ಕೂಡ ಲಭ್ಯ ಇದೆ ಅನ್ನೋವಂಥದ್ದನ್ನು ಲೇಖಕರು ಇಲ್ಲಿ ತಿಳಿಸ್ತಾರೆ. ಇನ್ನು ಈ EMI ಅನ್ನುವಂತಹ ಬಲೆ, ವೆಬ್ ನಮ್ಮನ್ನು ಹೇಗೆ ಕರೆಯುತ್ತೆ ಅಂತ ಅನ್ನೋದನ್ನು ವಿವರಿಸ್ತಾರೆ. ಈ ಕಂತಿನ ಬಲೆ ಬೀಸಿ ಕೆಲಸಕ್ಕೆ ಬಾರದೇ ಇರುವಂತಹ ವಸ್ತುಗಳನ್ನೂ ಕೂಡ ಜನ ನಮಗೆ ಇದು ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಭ್ರಮೆಗೆ ಒಳಗಾಗಿ ಪಡೆದುಕೊಳ್ಳುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು. ಅಂದರೆ ಜನ ಕಂತು ಪ್ರಿಯರಾಗ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಹೇಳ್ತಾರೆ. ಕಂತುಗಳಲ್ಲಿ ಕೊಡ್ತೀವಿ ಅಂತಂದರೆ ಗುಂಡು ಕಲ್ಲನ್ನು ಬೇಕಾದರೆ ಮನೆಗೆ ತೆಗೆದುಕೊಂಡು ಹೋಗ್ತೀವಪ್ಪ ಅನ್ನುವಂತಹ ಜನ ಇದ್ದಾರೆ ಅನ್ನೋವಂಥದ್ದನ್ನು ಲೇಖಕರು ಇಲ್ಲಿ ತಿಳಿಸ್ತಾರೆ. ಗುಂಡು ಕಲ್ಲಿಂದ ಉಪಯೋಗ ಏನು ಅನ್ನೋದನ್ನು ಯಾರು ಯೋಚನೆ ಮಾಡೋ ಗೋಜಿಗೆ ಹೋಗೋದಿಲ್ಲ.
ತಾನೇ ಮನೆಯಲ್ಲಿರುವಾಗ ತನ್ನ ಜೊತೆಗೆ ಇನ್ನೊಂದು ಯಾಕೆ ಅನ್ನೋಂಥ ಆಲೋಚನೆಯೂ ಕೂಡ ಮಾಡೋದಿಲ್ಲ ಅನ್ನೋವಂಥದ್ದನ್ನು ಲೇಖಕರು ಇಲ್ಲಿ ಹಾಸ್ಯಾಸ್ಪದವಾಗಿ ತಿಳಿಸ್ತಾರೆ. ಆದರೆ ಇದು ಹಾಸ್ಯ ಅಂತಲ್ಲ ಮಕ್ಕಳೇ. ನೀವೇ ಇವತ್ತು ಯಾವುದಾದ್ರೂ ಶಾಪಿಂಗ್ ಮಾಲಿಗೆ ಹೋಗಿ ಅಲ್ಲಿ ಬೈ ಒನ್ ಗೆಟ್ ಒನ್ ಅಂತ ಇದ್ದಾಗ ಅಥವಾ 50% ಆಫ್ ಅಂತ ಇದ್ದಾಗ ನಿಮಗೆ ಅಗತ್ಯಕ್ಕೆ ಆವತ್ತಿಗೆ ಬೇಕಿಲ್ಲದ ವಸ್ತುವನ್ನು ಕೂಡ ಇರಲಿ ಬಿಡು ಮನೇಲಿದ್ದರೆ ಪ್ರಾಬ್ಲಮ್ ಏನು ಅಂತ ಹೇಳಿ ತೆಗೆದುಕೊಂಡು ಬಂದಿರೋ ಅಂತಹ ಘಟನೆಗಳಿರುತ್ತೆ. ನೀವಿಲ್ಲಿ ಅದನ್ನು ನೆನಪಿಸ್ಕೋಬೋದು. ಹಾಗೆ ಮೊದಲ ಕಂತು ಸುಲಭ ಅನಿಸಿದ್ರೆ ಮುಂದಿನ ಕಂತುಗಳ ಬಗ್ಗೆ ಯೋಚಿಸದೆ ನಾವು ಐ ಆಮ್ ಕೇಪಬಲ್ ಟು ಪೇ ದ EMI ಅಂತ ಅಂದ್ಕೊಂಡು ನಾವು ಕಂತುಗಳ ಒಂದು ಕೂಪದಲ್ಲಿ ಮುಳುಗಿ ಹೋಗ್ತೀವಿ ಅನ್ನೋವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಆದರೆ ಈ ರೀತಿಯಾಗಿ ನಮ್ಮ ಆದಾಯಕ್ಕೆ ಮೀರಿದಂತಹ ಕಂತುಗಳನ್ನು ಮಾಡಿಕೊಂಡ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಲೇಖಕರು ಇಲ್ಲಿ ತಿಳಿಸ್ತಾರೆ. ಕಂತು ಮತ್ತು ಕತ್ತು ಎರಡೂ ಕೂಡ ತುಂಬ ಹತ್ತಿರದಲ್ಲೇ ಇರುವಂತಹ ಪದಗಳು. ನೆಗಡಿ ಬಂದಾಗ ಕಂತು ಎನ್ನಲು ಹೋದರೆ ಕತ್ತು ಅಂತಲೇ ಹೇಳಬೇಕಾಗತ್ತೆ. ಅಂದರೆ ಮೂಗು ತುಂಬಿದಾಗ ಅನುನಾಸಿಕ ಅಕ್ಷರ ಅದೃಶ್ಯ ಆಗಿ ಹೋಗ್ಬಿಡುತ್ತೆ ಅಂತ. ಅಂದರೆ ಟಿ ವಿನ ಕಂತಲ್ಲಿ ಕೊಂಡುಕೊಂಡೆ ಅನ್ನೋದಕ್ಕಿಂತ ಟಿ ವಿನ ಕತ್ತಲ್ಲಿ ಕೊದ್ಕೊಂಡೆ ಅಂತ ಹೇಳಬೇಕಾಗುತ್ತೆ ಅಂತ ಹೇಳಿ ಲೇಖಕರು ಒಂದು ಹಾಸ್ಯಾಸ್ಪದವಾದಂತಹ ವಿಚಾರವನ್ನು ತಿಳಿಸ್ತಾರೆ. ಕೊಂಡವನ ಪಾಲಿಗೆ ಅದು ಕಂತಾದರೂ ಕೂಡ ಜಾಮೀನು ಕೊಟ್ಟವನಿಗೆ ಅದು ಕತ್ತು ಅಥವಾ ಕುತ್ತು ಆಗಿ ಪರಿಣಮಿಸುತ್ತೆ. ಅಂದರೆ ಅಪಾಯ ಆಗಿ ಪರಿಣಮಿಸುತ್ತೆ. ಅಂದರೆ EMIಯಲ್ಲಿ ನೀವು ತಗೊಳ್ಳುವಾಗ ಚೆನ್ನಾಗಿರುತ್ತೆ, ಕೊಟ್ಟವನಿಗೂ ಕೂಡ ಚೆನ್ನಾಗಿರುತ್ತೆ. ನೀವು ಪೇಮೆಂಟ್ ಮಾಡದೇ ಇದ್ದಾಗ ಅದನ್ನು ವಸೂಲಿ ಮಾಡ್ಕೊಳ್ಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನಿಗೂ ಅದು ಅಪಾಯವೇ, ನಿಮಗೂ ಕೂಡ ಅದು ಅಪಾಯವೇ ಅನ್ನೋವಂಥದ್ದನ್ನು ಲೇಖಕರಲ್ಲಿ ತಿಳಿಸ್ತಾರೆ. ಕೊನೆಯ ಕಂತು ಸಂದಾಯ ಆದ ಮೇಲೆ ಅಬ್ಬಾ ಇವತ್ತಿಗೆಲ್ಲ EMI ಮುಗೀತು ಅಂತ ಹೇಳಿ ಆ ವ್ಯಕ್ತಿ ನಿರಾಳವಾಗಿ ಉಸಿರಾಡಬಹುದು ಅನ್ನೋವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ನಾವು ಕಂತಲ್ಲಿ ಹಣ ಇನ್ನೊಬ್ಬರಿಗೆ ನೀಡುವಾಗ ಸಂತೋಷ ಪಡ್ತೀವಿ. ಆದರೆ ಬೇರೆಯವರು ನಮ್ಮ ಬಳಿ ಅದೇ ಕಂತುಗಳಲ್ಲಿ ಹಣನ ಕೇಳಿದ್ರೆ ತುಂಬ ಬೇಜಾರನ್ನು ಪಡ್ಕೋತೀವಿ. ನಾವು ಸಂಬಳದ ಜೊತೆಗೆ ಆ ತಿಂಗಳ ಆದಾಯದ ಖರ್ಚು ವೆಚ್ಚಗಳು ಕೂಡ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಸಂಬಳದ ಜೊತೆಗೆ ಆ ವೇತನವೂ ಕೂಡ ಹೆಚ್ಚಿಗೆ ಆದರೆ ನಮಗೆ ಒಂದಿಷ್ಟು ಸಂತೋಷ ಆಗುತ್ತೆ ಅಲ್ವಾ? ಯಾಕಂದರೆ ಇನ್ನೊಂದಿಷ್ಟು ಕಂತುಗಳನ್ನ ಹೆಚ್ಚಾಗಿ ಜೋಡಿಸ್ಕೊಳ್ಳೋದಕ್ಕೆ ಆಗುತ್ತೆ. ಆದ್ದರಿಂದ ಹಾಗಾಗಿ ಕೊಡೋದು ಕೊಡ್ತಾರೆ, ಒಟ್ಟಿಗೆ ಕೊಡಬಾರ್ದಾ ಅನ್ನುವಂತಹ ರೀತಿಯಲ್ಲಿ ನಾವು ಒಮ್ಮೊಮ್ಮೆ ವೇತನದ ಬಗೆಗೆ ಯೋಚನೆಯನ್ನು ಮಾಡ್ತೀವಿ. ಹಾಗೆಯೇ ಈ ವರದಕ್ಷಿಣೆ ವಲಯಕ್ಕೂ ಕೂಡ ಇತ್ತೀಚೆಗೆ ಈ ಕಂತಿನ ಕತೆ ವಿಸ್ತಾರ ಆಗಿದೆ ಅಂತ ಹೇಳ್ಕೋಬೋದು. ಯಾಕೆಂದರೆ ವರದಕ್ಷಿಣೆಯನ್ನು ಕೂಡ ಕಂತುಗಳಲ್ಲಿ ಪಡೆಯಲು ಒಪ್ಪುವಂತಹ ಜನ ಇದ್ದಾರೆ ಅನ್ನುವಂಥದ್ದನ್ನು ಮ್ಯಾಟ್ರಿಮೋನಿಗಳಲ್ಲಿ ನೋಡಬಹುದು ಅನ್ನೋವಂಥದ್ದನ್ನು ಲೇಖಕರು ತಿಳಿಸ್ತಾರೆ. ಮದುವೆಯ ಸಂತೆ ಅಂತ ಹೇಳ್ತಾರೆ ಇಲ್ಲಿ. ಆ ಮ್ಯಾಟ್ರಿಮೋನಿಗಳಲ್ಲಿ ನೋಡ್ಬೋದು ಅನ್ನೋವಂಥದ್ದನ್ನು ಹೇಳ್ತಾರೆ. ಮದುವೆಯ ದಿನ ಮೊದಲ ಕಂತು ಮಗುವಾದಾಗ, ಎರಡನೇ ಕಂತು ನಾಮಕರಣವಾದಾಗ, ಮೂರನೇ ಕಂತು, ಹೀಗೆ ಕಂತುಗಳಿಗೆ ಒಪ್ಪಿ ಕಂತುಗಳಲ್ಲೇ ತಮ್ಮ ಮಾನವನ್ನು ಕಳೆದುಕೊಳ್ಳುವಂತಹ ಜನ ಕೂಡ ಇದ್ದಾರೆ. ಆದ್ದರಿಂದ ಕಂತಿನ ಒಂದು ಬಾವಿಯೊಳಗೆ ಬೀಳೋದಕ್ಕೂ ಮುಂಚೆ ಆ ಬಾವಿಯಿಂದ ಏಳೋದಕ್ಕೆ ನನಗೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳಿ ಅಂತ ಲೇಖಕರು ಇಲ್ಲಿ ಕಿವಿ ಮಾತನ್ನು ಹೇಳಿದ್ದಾರೆ ಅಂತ ಹೇಳಬಹುದು. ಲೇಖಕರು ಇಲ್ಲಿ ಕಂತನ್ನು ಮನ್ಮಥನಿಗೆ ಹೋಲಿಸ್ತಾರೆ. ಏಕೆಂದರೆ ಮನ್ಮಥ ಅಂದರೆ ತುಂಬ ಸುಂದರಾಂಗ ಅಂತ ಹೇಳಿ ಆತನನ್ನು ಆಕರ್ಷಣೆಯ ದೃಷ್ಟಿಯಿಂದ ನೋಡೋರು ಜಾಸ್ತಿ ಅನ್ನುವಂತಹ ಅರ್ಥದಲ್ಲಿ ಕಂತು ಅನ್ನೋದು ಒಂದು ಅಟ್ರಾಕ್ಟಿವ್ ಆಗಿರುವಂತಹ ಪದ ಅನ್ನೋವಂಥದ್ದನ್ನು ಲೇಖಕರು ತಿಳಿಸ್ತಾರೆ. ಜಗತ್ತಿನ ಜೀವರಾಶಿಗಳಲ್ಲೆಲ್ಲ ಎಲ್ಲರೂ ಕೂಡ ಈ ಕಂತು ಅನ್ನುವಂತಹ ಪದಾನ ಇಷ್ಟಪಟ್ಟೇ ಪಡ್ತಾರೆ ಅನ್ನೋವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಪ್ಪ ಅಮ್ಮನ ಬಿಟ್ಟು ಇನ್ನು ಮಿಕ್ಕಿದೆಲ್ಲವನ್ನು ಕೂಡ ಕಂತುಗಳಲ್ಲಿ ಪಡೆಯುವಂತಹ ಸೌಲಭ್ಯ ಇವತ್ತಿಗೆ ಬಂದ್ಬಿಟ್ಟಿದೆ ಅನ್ನುವಂತಹ ಒಂದು ವಿಚಾರವನ್ನು ಪ್ರಸ್ತುತಪಡಿಸ್ತಾರೆ. ಈ ಕಂತು ಅನ್ನುವಂತಹ ಪದದ ಪ್ರಯೋಗ ಬಹು ಹಿಂದೆಯೇ ಆಗಿರೋದು ನಾವು ಗಮನಿಸ್ಬೋದು. ಯಾವಾಗ ಅಂದರೆ ಕ್ರಿಸ್ತಶಕ 1230 ಕವಿ ಜನ್ನ ಕಂತುವಿನ ಕೈಯ ಕೂರಿಸಿಯಂತಿರೆ ಎಂದು ಒಂದು ಕಡೆ ಹೇಳಿದ್ದಾನೆ ಅಂತ ತಿಳಿಸ್ತಾರೆ. ಅಂದರೆ ಮನ್ಮಥನ ಕೈಯೇ ಕತ್ತಿಯಿಂದ ಮಾಡಿರುತ್ತೆ. ಆದ್ದರಿಂದಾಗಿ ಕಂತು ಪಿತ ಶ್ರೀ ಪುರಂದರ ವಿಠಲ ಅಂತ ಪುರಂದರದಾಸರು ತಮ್ಮ ಹಾಡುಗಳಲ್ಲೂ ಕೂಡ ಕಂತಿನ ಬಗ್ಗೆ ಹೇಳಿರೋವಂಥದ್ದನ್ನು ನಾವು ನೋಡಬಹುದು. ಕಂತು ಪಿತ ವಿಷ್ಣುವಾದರೆ ಇಂದು ನಾವೆಲ್ಲ ಕಂತು ಸುತರು. ಅಂದರೆ ನಿಮಗೆ ಗೊತ್ತಿರಬಹುದು, ವಿಷ್ಣು ಅಂದರೆ ವೆಂಕಟೇಶ್ವರ ಆವತ್ತು ಕುಬೇರನ ಬಳಿಯಲ್ಲಿ ಸಾಲ ಪಡ್ಕೊಂಡಿದ್ದಂತೆ. ಅದಕ್ಕಾಗಿ ಇವತ್ತು ನಾವು ಕಾಣಿಕೆಯನ್ನು ವೆಂಕಟೇಶ್ವರನಿಗೆ ಕೊಟ್ಟದ್ದೆಲ್ಲವೂ ಕೂಡ ಕುಬೇರನಿಗೆ ಹೋಗುತ್ತೆ ಅನ್ನುವಂಥದ್ದು ನಂಬಿಕೆಯಲ್ಲಿರುವಂತಹ ಪ್ರತೀತಿ, ಪುರಾಣದಲ್ಲಿರುವಂತಹ ಪ್ರತೀತಿ. ಹಾಗಾಗಿ ನಾವೆಲ್ಲರೂ ಕಂತು ಕಟ್ಟುವಂತಹ ಮಕ್ಕಳು, EMIನ ಮಕ್ಕಳು ಅನ್ನುವಂಥದ್ದನ್ನು ಇಲ್ಲಿ ಒಂದು ವ್ಯಂಗ್ಯಾತ್ಮಕವಾಗಿ ಲೇಖಕರು ಹೇಳ್ತಾರೆ.
ಕಂತುಗಳನ್ನೇ ನಂಬಿರುವಂತಹ ಆಶಾವಾದಿಗಳು ಕಂತಿನ ವ್ಯಾಮೋಹಕ್ಕೆ ಸಿಲುಕಿ ಕೆಲವೊಮ್ಮೆ ಮೋಸ ಹೋಗಿರುವ ಸಂದರ್ಭಗಳು ಕೂಡ ಇಲ್ಲ ಅಂತ ಹೇಳೋಕ್ಕಾಗಲ್ಲ. 3 ತಿಂಗಳು ಮಾತ್ರ ಕಂತು ಅಂತ ಹೇಳಿ ಕಟ್ಟಿ 4ನೇ ತಿಂಗಳಿಗೆ ಯಾವುದೋ ವಸ್ತುವನ್ನು ಅರ್ಧ ಬೆಲೆಗೆ ಪಡ್ಕೊಂಡು ಹೋಗಬಹುದು ಅನ್ನುವಂತಹ ಜಾಹೀರಾತನ್ನು ಕೂಡ ನಾವು ನೋಡಬಹುದು. ಹೀಗೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋವಂಥ ರೀತಿಯಲ್ಲಿ ಜಾಹೀರಾತುಗಳು ಜನರಿಗೆ ಆಮಿಷಗಳನ್ನು ಒಡ್ಡುತ್ತೆ. ಅಂದರೆ ಆಸೆಗಳನ್ನು ಪಡೋ ಹಾಗೆ ಮಾಡಿ, ಆ ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಸಾಲವನ್ನು ಮಾಡಿ, ಆ ಸಾಲವನ್ನು ತೀರಿಸೋದಕ್ಕೆ ಮತ್ತೊಂದು ಸಾಲವನ್ನು ಮಾಡಿ, ಕೊನೆಗೆ ಸಾಲ ಕಟ್ಟೋದಕ್ಕಾಗದೆ ರಾತ್ರೋರಾತ್ರಿ ಜಾಗ ಖಾಲಿ ಮಾಡಿ ಓಡು ಹೋಗುವಂತಹ ಜಾಣರ ಬಗ್ಗೆನೂ ಕೂಡ ನಾವು ಕೇಳಿದ್ದೀವಿ, ಎಷ್ಟೋ ಸಲ ನೋಡಿದ್ದೀವಿ. ಆದ್ದರಿಂದ ಯಾರಿಗೂ ತಿಳಿಸದೆ ಕೂಡ ಕೆಲವೊಮ್ಮೆ ಸ್ನೇಹಿತರಿಗೆ ಸಹಾಯ ಮಾಡಿದರೆ ಅವರ ಕಂತನ್ನು ನಾವೇ ತುಂಬುವಂತಹ ಪ್ರಸಂಗ ಬರುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆ ಗಂಟೆಯನ್ನು ಕಡೆಗೆ ಇಲ್ಲಿ ಲೇಖಕರು ಹೇಳ್ತಾರೆ. ಆದರೂ ಇಷ್ಟೆಲ್ಲ ಒಳಿತು ಕೆಡುಕುಗಳು ಎರಡೂ ಇದ್ದರೂ ನಮ್ಮ ಜನರಲ್ಲಿ ಮಾತ್ರ ಕಂತು ಕಟ್ಟುವಂತಹದ್ರ ಬಗ್ಗೆ ಆಸೆ ಮಾತ್ರ ಕಡಿಮೆ ಆಗೋದಿಲ್ಲ ಯಾವತ್ತಿಗೂ. ಕಂತಿನ ಹೊಸ ಹೊಸ ವರಸೆಗಳು ಬೇರೆ ಬೇರೆ ರೀತಿಯಲ್ಲಿ ಹೊಸ ಹೊಸ ರೂಪವನ್ನು ಪಡ್ಕೊಂಡು ಜನರಲ್ಲಿ ಕಂತಿನ ಸುಳಿಯೊಳಗೆ ಬೀಳುವಂತಹ ಆಸಕ್ತಿಯನ್ನು ಮೂಡಿಸುತ್ತೆ ಅನ್ನುವಂಥದ್ದನ್ನು ಲೇಖಕರು ತಿಳಿಸ್ತಾರೆ. ಜೊತೆಗೆ ಹಳೆ ಕಂತುಗಳ ಚಿಂತೆಯನ್ನು ಮರೆತು ಹೊಸ ಕಂತುಗಳನ್ನು ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ನಾವು ಮತ್ತೆ ಹೊಸದಾಗಿ ಸಿದ್ಧರಾಗ್ತೀವಿ ಅನ್ನುವಂತಹ ಒಂದು ಹ್ಯೂಮನ್ ಟೆಂಡೆನ್ಸಿಯನ್ನು ಲೇಖಕರು ಇಲ್ಲಿ ಹೇಳ್ತಾರೆ. ಹೀಗೆ ಕಂತು ಪುರಾಣ ಅಂದರೆ ನಾವು EMI ಅನ್ನು ಕಟ್ಟುವ ಪುರಾಣದ ಹಿಂದಿರುವಂತಹ ವಾಸ್ತವಿಕ ಸತ್ಯವನ್ನು ಈ ಪಾಠದಲ್ಲಿ ಲೇಖಕರು ಹೇಳಿದ್ದಾರೆ ಅಂತ ಹೇಳಬಹುದು. ಮುಂದಿನ ಗದ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ 1000 ಸಬ್ಸ್ಕ್ರೈಬರ್ಸನ್ನು ಪಡೆದ ಹೆಮ್ಮೆಯನ್ನು ಈ ನಿಮ್ಮ ಗಮ್ಯ ಕನ್ನಡ ಪ್ರಪಂಚಕ್ಕೆ ನೀಡಿ. ಧನ್ಯವಾದಗಳು.